ಚಿನ್ನು, ನೀನು ಯಾರ ಜೊತೆ ಇರೋದು ಇವಾಗ? ರೀಟಾ ಆಂಟಿ ಜೊತೆ. ಇನ್ಮೇಲೆ ನೀನು ನೀಟಾಗಿ ಮಾತಾಡಬೇಕು ಚಿನ್ನು, ಆಯ್ತಾ? ರೀಟಾ ಆಂಟಿ ಜೊತೆ ಇದ್ದೀನಿ ಅಂತ ಹೇಳು. ರೀಟಾ ಆಂಟಿ ಜೊತೆ ಇದ್ದೀನಿ. ದಟ್ಸ್ ಗುಡ್. ಅವ್ರೇನಾಗ್ಬೇಕು ನಿಂಗೆ? ಗೊತ್ತಿಲ್ಲ. ಅಯ್ಯೋ, ಹಂಗೆಲ್ಲ ಹೇಳ್ಬಾರ್ದು. ಗೊತ್ತಿಲ್ಲ ಅಂತ ಹೇಳು. ಗೊತ್ತಿಲ್ಲ ನನಗೆ. ಸೋ ಕ್ಯೂಟ್ ಅತ್ತಿಗೆ, ಎಷ್ಟು ಮುದ್ದಾಗಿದ್ದಾನೆ ಅತ್ತಿಗೆ. ಅಣ್ಣನ ಥರನೇ ಇದ್ದಾನೆ. ಹೇರ್ ಸ್ಟೈಲು ನಮ್ಮ ಮನೆಯಲ್ಲಿ 3 ಜನಕ್ಕೂ ಒಂದೇ. ಚಿನ್ನುಗೆ ಮತ್ತು ಅಣ್ಣನಿಗೆ ಮತ್ತು ಸಂಜಯ್ಗೆ 3 ಜನಕ್ಕೂ ಒಂದೇ ಥರ ಹೇರ್ ಸ್ಟೈಲ್ ಇದೆ. ಹ್ಞೂ ಅಲ್ವಾ ರೀಟಾ? ನಿಮ್ಮ ಅಣ್ಣನಿಗೂ ಇದೇ ಥರ ಹೇರ್ ಸ್ಟೈಲ್ ಇದ್ದಿದ್ದು. ಅಣ್ಣನ ಥರನೇ ಇದ್ದಾನೆ ಅತ್ತಿಗೆ. ಅಯ್ಯೋ, ಈ ಸಂಜಯ್ ಆಟ ಸಾಮಾನು ತಗೊಂಬರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ. ರೀಟಾ, ಅಲ್ಲ ನೀನು ಒಳಗಡೆ ಬಂದ್ಬಿಟ್ಟೆ, ಅಲ್ಲೆಲ್ಲ ಸಾಮಾನೆಲ್ಲ ತೊಗೊಂಬಂದು ಇಲ್ಲಿ ಇಡೋರು ಯಾರು? ಹಾಂ? ಅಯ್ಯೋ, 4 ಆಟ ಸಾಮಾನು ತಂದು ಇಲ್ಲಿ ಇಡೋಕ್ಕೆ ಎಷ್ಟೊಂದು ಮಾತಾಡ್ತಾ ಇದ್ದೀರಾ ನೀವು? ಪಮ್ಮಿ ಅಕ್ಕ, ಬಬ್ಲು, ಸಂಜಯ್ ಮಾಮ, ಇಲ್ಲಿದ್ದೀರಾ ನೀವು? ಬಬ್ಲು ಚಿನಿ, ನೀನೇನಮ್ಮ ಇಲ್ಲಿದ್ಯಾ? ಹಾಂ, ಅಮ್ಮ ಇಲ್ಲಿ. ಏನು ನಿಮಗೆಲ್ಲ ಪರಿಚಯನಾ? ಸಂಜಯ್, ಇವರೆಲ್ಲ ಪರಿಚಯನಾ ನಿಮಗೆ? ಊರಿಟಾ, ಇವರು ಪಮ್ಮಿ ಅಕ್ಕ, ನಮ್ಮ ಅಕ್ಕನ ಫ್ರೆಂಡು. ಈ ಮಗು ನಮ್ಮ ಅಕ್ಕನ ಮಗನು. ಹೌದಾ? ನಮ್ಮ ಅತ್ತಿಗೆ ನಿಮ್ಗೆ ಮುಂಚೆನೇ ಪರಿಚಯನಾ? ಹ್ಞೂ, ಪಮ್ಮಿ ಅಕ್ಕ ಎಷ್ಟು ವರ್ಷಗಳಿಂದ ಪರಿಚಯ ನನಗೆ. ನಮ್ಮ ಅಕ್ಕನ ಜೊತೆ ನಮ್ಮ ಮನೆಗೆ ಬರ್ತಾ ಇದ್ರು ಆವಾಗಿಂದ ಪರಿಚಯ ಪಮ್ಮಿ ಅಕ್ಕ. ಹೌದು, ಇದೆಲ್ಲ ಸರಿ. ಬಬ್ಲು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಅಯ್ಯೋ ಸಂಜಯ್, ಈ ಮಗು ನಮ್ಮ ಅಣ್ಣನ ಮಗು. ವಾಟ್? ನಮ್ಮ ಅಕ್ಕನ ಮಗು ಇವನು. ನಿಮ್ಮ ಅಣ್ಣನ ಮಗ ಹೆಂಗಾಗ್ತಾನೆ? ಹಾಂ ಪಮ್ಮಿ ಅಕ್ಕ, ಏನಕ್ಕ ನಮ್ಮ ಬಬ್ಲುನ ಕರ್ಕೊಂಬಂದಿದ್ದೀರಾ? ಹಾಂ, 1-2 ದಿವಸ ಇಲ್ಲಿ ಇರಿಸ್ಕೊಳಕ್ಕೆ ಕರ್ಕೊಂಬಂದ್ರಾ? ಸಂಗೀತ ಅಕ್ಕ ಬಂದಿದ್ದೀರಾ? ಅದು ಸಂಜಯ್, ನೀನು ರೀಟನ್ ಮದುವೆ ಆಗಿದೆಯಾ ಅಂತ ನನಗೆ ಗೊತ್ತಾಗಲಿಲ್ಲ ಸಂಜಯ್. ನಾನು ಸುಮಾರು ಸತಿ ರೀಟಾಗಿ ಹೇಳ್ತಿದ್ದೆ, ಕರ್ಕೊಂಬ ಮನೆಗೆ ಅಂತ. ನಾನು ಅಲ್ಲಿಗೆ ಬರಲ್ವಲ್ಲ, ಹಂಗಾಗಿ ನೀನೇ ರೀಟನ್ ಮದುವೆ ಆಗಿರೋದು ಅಂತ ನನಗೆ ಗೊತ್ತಾಗಲಿಲ್ಲ ಸಂಜಯ್. ಸಂಜಯ್, ನೀನು ರೀಟನ್ ಮದುವೆ ಆಗಿರೋದು ನಿಮ್ಮ ಮನೇಲಿ ಎಲ್ಲರಿಗೂ ಗೊತ್ತಾ? ಇಲ್ಲ ಅಕ್ಕ, ಗೊತ್ತಿಲ್ಲ ಅಕ್ಕ. ನಮ್ಮ ಮನೇಲಿ ಯಾರಿಗೂ ನನಗೆ ಹೇಗೆ ತಿಳಿಸ್ಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಕ್ಕ. ಗೊತ್ತಿಲ್ಲಕ್ಕ. ಹಾಗಾದರೆ ನೀನು ರೀಟನ್ ಮದುವೆ ಆಗಿರೋದು ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮಗೆ, ವಿಜಯ್ಗೆ, ಅಜಯ್ಗೆ ಯಾರಿಗೂ ಗೊತ್ತಿಲ್ವಾ? ಇಲ್ಲ ಅಕ್ಕ, ಗೊತ್ತಿಲ್ಲ. ನಾನಿಲ್ಲಿ ಓದಕ್ಕಂತ ಬಂದಿದ್ದಲ್ಲ ಅಕ್ಕ. ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೀಟಾ ಜೊತೆ ಮದುವೆ ಆಗ್ಬಿಡ್ತು ಅಕ್ಕ. ನನಗೆ ಭಯ ಆಗ್ತಾ ಇದೆ ಅಕ್ಕ. ಅದಕ್ಕೆ ರೀಟಾ ಕೇಳ್ತಾ ಇದ್ದಾಳೆ, ಊರಿಗೆ ಹೋಗೋಣ ನಡಿ ಅಂತ. ನಾನೇ ಕರ್ಕೊಂಡು ಹೋಗ್ತಿಲ್ಲ ಅಕ್ಕ. ಪಮ್ಮಿ ಅಕ್ಕ, ಅದೆಲ್ಲ ಸರಿ. ಬಬ್ಲೂನ ಯಾಕೆ ಕರ್ಕೊಂಬಂದಿರೋದು ನೀವು? ಬಬ್ಲು ಸಂಗೀತ ಮಗು ಅಲ್ಲ ಸಂಜಯ್, ನನ್ನ ಮಗ ಸಂಜಯ್ ಬಬ್ಲು. ಇದೇನಕ್ಕ ಏನೇನೋ ವಿಚಿತ್ರವಾಗೆಲ್ಲ ಹೇಳ್ತಾ ಇದ್ದೀರಾ? ಹಾಂ, ನಮ್ಮ ಸಂಗೀತಕ್ಕ ಮಗ ಅಕ್ಕ ಬಬ್ಲು. ಇಲ್ಲ ಸಂಜಯ್, ಹೀಗಾಯಿತು ಸಂಜಯ್. ಅದಕ್ಕೆ ಬಬ್ಲು ನಾವು ಕೋರ್ಟ್ ಮುಖಾಂತರ ಕರ್ಕೊಂಬರ್ಬೇಕಾಯ್ತು. ಹೌದಾ ಅಕ್ಕ? ನಮ್ಗೆ ಈ ವಿಷಯನೇ ಗೊತ್ತಾಗಲಿಲ್ಲಲ್ಲ ಅಕ್ಕ. ಅದು ಸಂಜಯ್, ಅವಾಗ ಕೊಟ್ಟಿದ್ದೆ ಬಬ್ಲುನ, ಇವಾಗ ವಾಪಸ್ ತಗೊಬಂದ್ಬಿಟ್ಟೆ. ಪಾಪ ಸಂಗೀತ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೋ ಏನೋ. ಇವಾಗ ಬೇರೆ ಸಂಗೀತ ಪ್ರೆಗ್ನೆಂಟು. ಓ ಹೌದಾ? ತುಂಬ ಒಳ್ಳೆ ವಿಚಾರ ಹೇಳಿದ್ರಿ ಅಕ್ಕ. ಪರವಾಗಿಲ್ಲ ಬಿಡಿ. ನಿಮ್ಗಂತೂ ಯಾರೂ ಇಲ್ವಲ್ಲ, ಬಬ್ಲು ಆದರೂ ನಿಮ್ಗೆ ಆಸರೆ ಆಗಿರಲಿ. ಅಕ್ಕನಿಗೆಗೂ ಮಗು ಆಗುತ್ತೆ, ಚೆನ್ನಾಗಿರ್ತಾರೆ ಅಕ್ಕ. ಒಂದು ಸ್ವಲ್ಪ ದಿವಸ ಬೇಜಾರಾಗುತ್ತೆ, ಆಮೇಲೆ ಸರಿ ಹೋಗ್ತಾರೆ. ಅಲ್ಲ, ನೀವಿಬ್ಬರಿಗೂ ಆಲ್ರೆಡಿ ಪರಿಚಯ ಅಂತ ನನ್ನ ಹತ್ರ ಹೇಳಲೇ ಇಲ್ಲ ಸಂಜಯ್ ನೀವು. ಯಾಕೆ? ಪಮ್ಮಿ ಅಕ್ಕ, ನಿನಗೆ ಅತಿ ಆಗಬೇಕು ಅಂತ ನನಗೆ ಗೊತ್ತೇ ಇಲ್ವಲ್ಲ. ಒಂದು ದಿವಸ ಆದರೂ ಇವ್ರು ನಮ್ಮ ಅತ್ತಿಗೆ ಅಂತ ನೀನು ಪರಿಚಯ ಮಾಡಿಕೊಟ್ಟಿದ್ಯಾ? ಹಾಂ, ಇಲ್ವಲ್ಲ. ಇವಾಗ ತಾನೇ ನೋಡಿದ್ದು. ಅತ್ತಿಗೆ ಯಾವಾಗಲೂ ಹೇಳ್ತಿದ್ರು ಕರ್ಕೊಂಬ ಮನೆಗೆ ಕರ್ಕೊಂಬ ಅಂತ. ಹೀಗೆ ಟೈಮ್ ಸಿಗಲಿಲ್ಲ, ಇವತ್ತು ಟೈಮ್ ಸಿಕ್ತು ನೋಡಿ. ಒಳ್ಳೆ ಸಮಯಕ್ಕೆ ನಾವೆಲ್ಲ ಒಂದಾಗಿದ್ದೀವಿ. ಆದರೂ ನಮ್ಮ ಬಬ್ಲು ಚಿನ್ನಿ ಇಲ್ಲಿ ಬಂದಿರೋದಕ್ಕಂತೂ ನನಗಂತೂ ತುಂಬಾ ಖುಷಿ. ಯಾರು ಎಷ್ಟೇ ಪ್ರೀತಿ ತೋರಿಸಿದ್ರು ಅಯ್ಯೋ ನಮ್ಮವ್ರು ಒಬ್ಬರ ಜೊತೆ ಇಲ್ವಲ್ಲ ಅಂತ ಒಂದು ಕೊರಗಿತ್ತು. ಇವಾಗ ನಮ್ಮ ಚಿನ್ನು ಬಂದಿರೋದಕ್ಕಂತೂ ನನಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ. ಚಿನ್ನು, ಮತ್ತೆ ಹಂಗೆ ಮಾತಾಡ್ತಿದ್ಯಾ? ನೀಟಾಗಿ ಮಾತಾಡ್ಬೇಕು ಮುದ್ದು, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಮಾಮ, ಇವ್ರು ಯಾರು ಅಂತ ಕೇಳು ಮಗನೇ, ಕೇಳು. ಅವರ ನೀನು ಅತ್ತೇನಮ್ಮ? ಬಂದ್ಬಿಡ್ತಲ್ಲಮ್ಮ ನನ್ನ ಮುದ್ದು ಬಂಗಾರು. ನಾನು ಒಬ್ಬನೇ ಅಂತ ಕೊರಗ್ತಾ ಇದ್ದೆ ಯಾವಾಗ್ಲೂ. ನನ್ನ ಮುದ್ದು ಬಂದ್ಬಿಡ್ತಲ್ಲಮ್ಮ. ನಂಗೆ ಎಷ್ಟೊಂದು ಖುಷಿ ಆಗೈತೆ, 100 ಆನೆ ಬಲ ಬಂದಂಗೆ ಆಗೈತೆ ನೀನು ಬಂದಿರೋದಕ್ಕೆ. ನನಗೂ ಬೇಜಾರ ಆಡ್ತಾ ಇತ್ತು, ಯಾರು ಇಲ್ಲ ಅಂತ. ನೀವು ಚಿತ್ತಿರಲ್ಲ, ನಂಗಂತೂ ಖುಷಿನೇ ಆಗುತ್ತೆ ಮಾಮ. ಪ್ರಮೀಳಾ ಅಮ್ಮ ಹೇಳ್ತಾ ಇದ್ರು, ನೀನ್ ಬೇಜಾರ ಆಗಲ್ಲ, ಖುಷಿಯಾಗಿಡು ಅಂತ. ಆದ್ರೆ ನಂಗೆ ಎಷ್ಟೊಂದು ಖುಷಿ ಆಯ್ತು ಮಾಮ. ನನಗೂ ಅಷ್ಟೇ ಚಿನ್ನು, ನೀನು ನೋಡಿ ಎಷ್ಟೊಂದು ಖುಷಿ ಆಯ್ತು. ಚಿನ್ನು, ಜಾನು ಎಲ್ಲ ಚೆನ್ನಾಗವ್ರಮ್ಮ? ಹ್ಞೂ ಮಾಮ, ಚಿಂಟು ಪಾಪ ಜಾನು ಎಲ್ಲ ಚೆನ್ನಾಗವ್ರೆ. ಜಾನು ನೋಡಿದೆ, ಚಿಂಟು ಪಾಪ ನೋಡೋಕ್ಕೆ ಆಗಿಲ್ಲ. ನೀವು ಹೋಗ್ಬೇಡ್ರಿ ನಿಮ್ಮ ಅಮ್ಮ ಮನೆಗೆ. ಹಾಂ, ಇವಾಗ ಹೇಗೂ ನಿಮ್ಮ ಅಕ್ಕನ ಮಗ ಬೇರೆ ಸಿಕ್ಕಿದಾನಲ್ಲ, ಆರಾಮಾಗಿ ಇಲ್ಲೇ ಇದ್ಬಿಟ್ರಿ. ನಾನು ನೋಡಬೇಕು ಅಂದ್ಕೊಂಡು ನಾನು ಇಲ್ಲೇ ಇದ್ಬಿಡ್ತೀನಿ. ಹೋಗೋಣ ಇರು ರೀಟಾ, ಎಲ್ಲದಕ್ಕೂ ಒಂದು ಸಮಯ ಬರಬೇಕಲ್ಲ. ಇನ್ನೂ ಹಾಗಾದ್ರೆ ನೀವು ಹೋಗಿಲ್ವಾ ಸಂಜಯ್? ಇಲ್ಲ ಅಕ್ಕ, ಹೋಗೇ ಇಲ್ಲ ನಾವು. ರೀಟಾ ಕೇಳ್ತಾನೆ ಇದ್ದಾಳೆ, ನಾನು ಕರ್ಕೊಂಡು ಹೋಗಿಲ್ಲ ಅಕ್ಕ. ಆಮೇಲೆ ಇನ್ನೊಂದು ವಿಷಯ ಅಕ್ಕ. ಏನು ಸಂಜಯ್? ಅಕ್ಕ, ನಾನು ರೀಟನ್ ಮದುವೆ ಆಗಿರೋ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತಾಗೋದು ಬೇಡ ಅಕ್ಕ. ನಾನೇ ಸಮಯ ನೋಡ್ಕೊಂಡು ಹೇಳ್ತೀನಿ, ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ. ಆ ಥರ ಭಯನೇ ಇಟ್ಕೊಂಬೇಡ ಸಂಜಯ್. ನಿಂಗೆ ಯಾವಾಗ ಸಮಯ ಬರುತ್ತೆ ಅವಾಗ ಹೇಳು. ನಾನು ಅವ್ರಿಗೆಲ್ಲ ಫೋನ್ ಮಾಡಿ ಮತ್ತು ಅವ್ರ ಹತ್ರ ಮಾತಾಡೋದು, ಅದು ಕಾಂಟ್ಯಾಕ್ಟ್ ಎಲ್ಲ ನಾನು ಇಟ್ಕೊಳ್ಳೋದೇ ಇಲ್ಲ. ಇವಾಗ ನನ್ನ ಮಗನ ಸಿಕ್ಕಿದಾನಲ್ಲ, ಅವನ ಬಗ್ಗೆ ಆಲೋಚನೆ ಮಾಡ್ತೀನಿ ನಾನು.
ಬೇರೆ ಯಾರ ಬಗ್ಗೆನೂ ಆಲೋಚನೆ ಮಾಡಲ್ಲ. ಅವ್ನಿಗೆ ಎಜುಕೇಷನ್ ಯಾಕೆ ಕೊಡಬೇಕು, ಅವ್ನ ಮುಂದಿನ ಫ್ಯೂಚರ್ ಹೆಂಗಿರಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ, ಬಿಟ್ಟರೆ ಬೇರೆಯವ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ. ಸಂಜಯ್, ನೀನು ಭಯ ಪಡಬೇಡ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ವೆಲ್ಕಮ್ ವಿಜಯ್. ನನ್ನ ಮಗನ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋದಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ. ಅಷ್ಟು ತಲೆ ಕೆಡಿಸ್ಕೊಂಬಿಟ್ಟಿದ್ದೀನಿ ಅವನ ಬಗ್ಗೆ ನಾನು. ಹೇಗೋ ನಮ್ಮ ಅಣ್ಣನ ಮಗ ಸಿಕ್ಕಿದ್ನಲ್ಲ ಅಷ್ಟೇ ಸಾಕು. ನಮ್ಮ ಅಪ್ಪನ ಆಸ್ತಿಗೆಲ್ಲ ಒಬ್ಬ ವಾರಸ್ದಾರ ಅನ್ನೋನು ಇದಾನಲ್ಲ ಅಷ್ಟೇ ಸಾಕು ಸಂಜಯ್. ನಮಗಂತೂ ತುಂಬಾ ಖುಷಿ ಆಗ್ಬಿಟ್ಟಿದೆ. ಈ ಕಡೆ ಪಮ್ಮಿ ಅಕ್ಕ ಅವ್ರ ಅಪ್ಪ ಅವರ ಆಸ್ತಿ, ಮತ್ತು ಈ ಕಡೆ ನಿಮ್ಮಪ್ಪ ಅವರ ಆಸ್ತಿ. ಅಬ್ಬಬ್ಬಬ್ಬ, ನಮ್ಮ ಬಬ್ಲು ಎಷ್ಟು ಶ್ರೀಮಂತನಾಗ್ಬಿಟ್ಟಿದ್ದಾನೆ. ಇನ್ನೂ ಶ್ರೀಮಂತನ ಮಾಡಬೇಕು ನನ್ನ ಮಗನ ಅನ್ನೋದೇ ನನಗೆ ಆಸೆ ಸಂಜಯ್. ಅವನನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು, ಅವ್ನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಗನಿಗೆ ನನ್ನ ಆಸ್ತಿನೇ ಸಾಕು ಸಂಜಯ್. ಅತ್ತೆ ಮಾವ ಮತ್ತು ರೀಟಾ ಆಸ್ತಿ ಎಲ್ಲನೂ ನಿನಗೆ ಸೇರಬೇಕಾಗಿರೋದು. ನನಗೆ ನನ್ನ ಆಸ್ತಿನೇ ಸಾಕು. ಪಮ್ಮಿ ಅಕ್ಕ, ನಿಮ್ದೊಳ್ಳೆ ಕತೆ. ನಮಗೆ ಗೊತ್ತಲ್ಲ ನಾವು ಹೇಗಿದ್ದೀವಿ ಊರಲ್ಲಿ ಅಂತ. ಇಲ್ಲೂ ನಾನು ಬಂದಾಗಿಂದ ಅಷ್ಟೋ ಒಂದು ಸ್ವಲ್ಪ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಜಾಗ ಎಲ್ಲ ತೊಗೊಂಡಿದ್ದೀನಿ, ಮನೆ ಕಟ್ಟಿಸ್ಕೊತೀನಿ. ನಮಗೆ ಬೇಡ ಅಕ್ಕ, ಬೇಡವೇ ಬೇಡ. ಎಲ್ಲ ಬಬ್ಳುಗೆ ಸೇರಬೇಕಾಗಿರೋದು. ನಿಮ್ಮ ಆಸ್ತಿ ಆಗಲಿ, ಈ ಕಡೆ ರೀಟಾವರ ಆಸ್ತಿ ಆಗಲಿ, ಎಲ್ಲ ಬಬ್ಳುಗೆ. ನಮಗಂತೂ 1 ರೂಪಾಯಿ ಬೇಡ. ಏನು ರೀಟಾ, ನೀವು ಅದಕ್ಕೆ ಸಂಜಯ್ ನನಗೆ ಇಷ್ಟ ಆಗೋದು. ಬೇರೆಯವ್ರ ವಸ್ತು ಅಂತಂದರೆ ಆಸೆ ಪಡಲ್ವಲ್ಲ ನೀವು, ಅದೇ ಇಷ್ಟ ಆಗೋದು. ಯಾವಾಗಲೂ ಹೇಳ್ತಿದ್ದೀರಲ್ಲ ನಾವು ಸಂಪಾದನೆ ಮಾಡಬೇಕು, ಬೇರೆಯವ್ರ ವಸ್ತುಗೆ ಯಾವತ್ತೂ ಆಸೆ ಪಡಬಾರ್ದು ಅಂತ. ಅದೊಂದಕ್ಕೆ ನಾನು ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆಗಿದ್ದು. ನೀವು ಹೇಳಿದ್ದೆ ಸರಿ. ಅಪ್ಪನ ಆಸ್ತಿ, ಈ ಕಡೆ ಅತ್ತಿಗೆ ಆಸ್ತಿ ಎಲ್ಲನೂ ಚಿನ್ನುಗೆ ಸೇರಬೇಕಾಗಿರೋದು. ಹೋಗೋಣ ಚಿನ್ನು, ಆದರೆ ಒಬ್ರಿದ್ದಾರೆ, ನಿನ್ನನ್ನು ಕರ್ಕೊಂಡೋಗಿ ಅವ್ರಿಗೆ ಹೊಟ್ಟೆ ಉರಿಸ್ಬೇಕು. ಅದೇ ನನ್ನ ಆಸೆ. ನಡಿ ಫಸ್ಟ್ ಇಲ್ಲಿಂದ ಹೋಗೋಣ ನಾವು. ಮತ್ತೆ ಆಂಟಿ ಅಂತ ಇದೆಯಾ? ಅತ್ತೆ ಅಂತ ಕರಿ. ನಿಮ್ಮ ಅಜ್ಜಿನ ಹೊಟ್ಟೆ ಉರಿಸ್ಬೇಕು ಫಸ್ಟು, ನಿನ್ನ ಕರ್ಕೊಂಡೋಗಿ. ಅದಕ್ಕೆ ಬನ್ನಿ ಮನೆಗೆ ಹೋಗೋಣ. ಇಲ್ಲ ರೀಟಾ, ನೆಕ್ಸ್ಟ್ ಟೈಮ್ ಬರ್ತೀನಿ, ಇವಾಗ ಬರಲ್ಲ ನಾನು. ಯಾವಾಗ ಕರೆದ್ರೂ ಹಿಂಗೆ ಹೇಳ್ತಿರಲ್ಲ ಅತ್ತಿಗೆ. ನಿಮ್ಗೆ ಬರೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ. ಯಾಕತ್ತಿಗೆ? ಅಪ್ಪ ಅಮ್ಮನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಹಾಗೇನಿಲ್ಲ ರೀಟಾ, ಯಾಕೋ ನನಗೆ ಮನ್ಸು ಸರಿ ಇಲ್ಲ. ಅಪ್ಪ ಅಮ್ಮ ಅಂತೂ ಇಲ್ಲ, ಅವರೇ ನಂಗೆ ಅಪ್ಪ ಅಮ್ಮ. ಚಿನ್ನನ್ನು ಕರ್ಕೊಂಡೋಗಿ ನೀವು ಬೇಗ ಕರ್ಕೊಂಡ್ಬಂದ್ಬಿಡು ರೀಟಾ. ಸಂಜೆ ಆಗುತ್ತೆ ಅತ್ತಿಗೆ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಚಿನ್ನು, ಸಂಜಯ್ ಮಾಮ ಜೊತೆ ಹೋಗ್ತೀಯಮ್ಮ? ಸರಿನಮ್ಮ. ಎಲ್ಲೂ ಮನೆಯಿಂದ ಹೊರಗಡೆ ಬರೋದು ಎಲ್ಲ ಮಾಡಬಾರ್ದು. ನಾನು ನೋಡ್ಕೊತೀನಿ ಅತ್ತಿಗೆ, ನೀವೇನು ಭಯಪಡಬೇಡಿ. ಸರಿ ರೀಟಾ, ಹುಷಾರು ಮಗು. ಸರಿ ಅತ್ತಿಗೆ, ಆಯಿತು. ಎಲ್ಲೋದ್ಲಿ ಇವಳು? ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲೋ ಹೋಗಿರ್ತಾಳೆ ಬಿಡು, ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡ್ಬರ್ಲಿ. ಮನೇಲಿ ಇದು ಏನು ಮಾಡಬೇಕು? ಮಗಳನ್ನಂತೂ ಚೆನ್ನಾಗಿ ಮುದ್ದು ಮಾಡ್ತೀರಾ ನೀವು. ಹೌದು, ಆಸ್ತಿ ವಿಷಯ ಏನು ಮಾಡಿದ್ರಿ? ಎಲ್ಲ ನೀವು ರೀಟಾ ಹೆಸರು ಬರ್ದಿದ್ದೀರಿ ತಾನೇ? ಏಕೆ ರೀಟಾ ಹೆಸರಿಗೆ ಯಾಕೆ ಬರೀಬೇಕು? ಏನು ರೀಟಾ ಹೆಸರಿಗೆ ಯಾಕೆ ಬರೀಬೇಕು? ಯಾಕೆ ತಲೆಗಿಲ್ಲ ಕೆಟ್ಟೈತಾ ನಿಮಗೆ? ಇನ್ಯಾರಿದ್ದಾರೆ? ಹಲೋ, ನನ್ನ ಮೊಮ್ಮಗ ಇದ್ದಾನೆ. ರೀಟಾಗೆ ಏನು ಕೊಡಬೇಕು ಅದನ್ನು ಕೊಡ್ತೀನಿ, ನನಗೂ ಗೊತ್ತು. ನನ್ನ ಮೊಮ್ಮಗನಿದ್ದಾನೆ, ನನ್ನ ವಾರಸ್ದಾರನಿದ್ದಾನೆ. ಮೈಂಡಲ್ಲಿ ಇಟ್ಕೋ. ಪದೇ ರೀಟಾ ಅಂತ ಮಾತಾಡಬೇಡ ನೀನು. ಅವಳ ಮುಂದೆ ಇದೇ ಮಾತೇಳು, ಅವಳ ಕೈಲಿ ಬೈಸ್ಕೊಂತೀಯ. ಮೊಮ್ಮಗನ ಬರೋದು ಯಾವ ಕಾಲಕ್ಕೆ? ನೀವು ಆಸ್ತಿ ಬರ್ಕೊಡೋದು ಯಾವ ಕಾಲಕ್ಕೆ? ಅವ್ನು ಬರಲ್ಲ, ಅದಾಗಲ್ಲ. ನಿನಗೆ ಗೊತ್ತಾ ಬರಲ್ಲ ಅಂತ? ಸುಮ್ಮನೆ ಏನೇನು ಹೇಳಿ ತಲೆ ತಿನ್ಬೇಡ, ಹೋಗಿ ಇಲ್ಲಿಂದ. ನಾವೇನು ಮಾತಾಡಿದ್ವಿ ಇವ್ರು ಕಿರಿಕಿರಿ. ಎಲ್ಲಿ ಹೋಗಿದ್ರಮ್ಮ ಇಷ್ಟೊತ್ತು? ಡ್ಯಾಡ್ ನೋಡಿ, ನಮ್ಮ ಚಿನ್ನು ಎಷ್ಟು ಚೆನ್ನಾಗಿದ್ದಾನೆ. ನಮ್ಮ ಮೈಕಲ್ ಮಗನ? ಹ್ಞೂ ಡ್ಯಾಡ್. ನೀವು ಜೋರಾಗಿ ಮಾತಾಡಬೇಡಿ. ಅಮ್ಮಗೆ ಸರ್ಪ್ರೈಸ್ ಕೊಡೋಣ ಆಯಿತಾ? ಅಮ್ಮನ ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು. ಎಸ್ ಅವಳನ್ನ ಒಂದು ಸ್ವಲ್ಪ ಹೊತ್ತು ಗೋಳಾಡಿಸ್ಬೇಕು. ಚಿನ್ನು ಬಾಯ್ಲಿ. ಚಿನ್ನು, ನಿನ್ನ ಹೆಸರೇನಮ್ಮ? ಬಬ್ಲುನಾ? ಎಷ್ಟೊಂದು ಮುದ್ದಾಗಿದೆಯಾ ನೀನು. ನಾನು ಯಾರು ಗೊತ್ತಾ? ಡ್ಯಾಡ್, ಎಷ್ಟೊಂದು ಮುದ್ದಾಗಿದೆಯಲ್ಲ ಮಗು. ಪಕ್ಕದ ಮನೆಯವ್ರ ಮಗು ಡ್ಯಾಡ್, ನಾನೇ ಕರ್ಕೊಂಬಂದಿದ್ದು. ಇದೇನಿದು ಮಗು ಅಂತ ಅವರೆಲ್ಲ ಇವರು? ಹೇಯ್, ಪಕ್ಕದ ಮನೇಲಿ ಯಾವುದು ಮಗುನೇ ಇರಲಿಲ್ಲಲ್ಲೇ. ನಾನು ಎಷ್ಟು ದಿವಸದಿಂದ ಇಲ್ಲಿದ್ದೀನಿ. ಹೇ ರೀಟಾ, ಯಾರದೇ ಈ ಮಗು ಇಷ್ಟೊಂದು ಮುದ್ದಾಗೈತೆ? ಚಿನ್ನು. ಅಯ್ಯೋ, ವಾಯ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ನಮ್ಮ ಮೈಕಲ್ ಥರನೇ ಇದ್ದಾನೆ. ಓಹೋ, ಸುರಸುಂದ್ರಾಂಗ ನಿಮ್ಮ ಮಗ. ನಿಮ್ಮ ಮಗನ ಥರ ಯಾರು ಇರಬಾರ್ದೇನೋ. ಯಾರು ನೋಡಿದ್ರು ನಿಮ್ಮ ಮಗನ ಥರನೇ ಇದ್ದಾನೆ, ನನ್ನ ಮಗನ ಥರನೇ ಇದ್ದಾನೆ ಅಂತೀಯಲ್ಲ. ಏಯ್, ನಾನು ಯಾವಾಗಂದೆ ನನ್ನ ಮಗನ ಥರ ಇದ್ದಾನೆ ಅಂತ? ಇವನು ನೋಡು, ಹೇರ್ ಸ್ಟೈಲ್ ಎಲ್ಲ ಸೇಮ್ ನನ್ನ ಮಗನ ಥರನೇ ಇದೆ. ಆ ಮೂಗುನು ಅಷ್ಟೇ ನನ್ನ ಮಗನ ಥರನೇ ಇದೆ. ಅಯ್ಯೋ, ಎಷ್ಟು ಚೆನ್ನಾಗಿದ್ದಾನೆ ರೀ. ಯಾರು ರೀ ಮಗು? ಅಯ್ಯೋ, ನನಗೇನು ಗೊತ್ತು? ರೀಟಾ ಕರ್ಕೊಂಬಂದಿರೋದು. ನಾನು ಮುದ್ದಾಗಿದ್ದೇನೆ ಅಂತ ಮಾತಾಡಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ಪಕ್ಕದ ಮನೇಲಿ ಯಾರು ಮಗು ಇಲ್ವಲ್ಲ. ಈ ಮಗು ಹೇಗೆ ಬಂತು ಹೊಸ್ದಾಗಿ? ಅದು ಇಷ್ಟೊಂದು ಮುದ್ದಾಗಿರೋ ಮಗು. ಕೂಲಿಂಗ್ ಗ್ಲಾಸ್ ನೋಡು, ಕೋಟ್ ನೋಡು, ಶೂಸ್ ನೋಡು. ಚಿನ್ನು, ನಿಮ್ದು ಯಾವೂರಮ್ಮ? ಬೆಂಗಳೂರು. ನಮ್ಮ ಅಕ್ಕಪಕ್ಕದ ಮನೆಯವ್ರು ಯಾರು ಬೆಂಗಳೂರವ್ರು ಇಲ್ವಲ್ಲ. ಯಾರ ಜೊತೆ ಬಂದಿರೋದು ನೀನು? ಅಮ್ಮ, ಅದೆಲ್ಲ ಅವಶ್ಯಕತೆನಾ ಇವಾಗ? ಆ ಮಗುಗೆ ಏನು ಗೊತ್ತಾಗುತ್ತೆ ಯಾರ ಜೊತೆ ಬಂದಿದ್ಯಾ? ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು? ಇದೇ ಪುರಾಣ ಆಯಿತು. ಮಾತಾಡಿಸ್ಬಿಟ್ಟು ಕಳ್ಸ್ಕೊಡಮ್ಮ ಅವ್ರ ಮನೆಗೆ. ಅವನ್ನ ಕೊಡಿಲ್ಲ, ನಾನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಇರೇ, ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ತೀನಿ ನಾನು. ಎಷ್ಟು ಮುದ್ದಾಗಿದೆ ನೋಡಿ ಮಗು. ಅಮ್ಮ, ನೀನು ಏನಾದರೂ ತಿಂಡಿ ತಿಂತೀಯಾ?
ಹಿಂಗೆ ಮ್ಯಾಗಿ ಮಾಡ್ಕೊಳ್ಳಾ ನೂಡಲ್ಸ್ ಮಾಡ್ಕೊಳ್ಳಾ ತಿಂತೀಯಾ? ಹಾಂ ನಮ್ಮನೇಲಿ ಇರು, ನಾನೇ ನೋಡ್ಕೊತೀನಿ. ಹ್ಞೂ ಇರಪ್ಪ ಇರು. ಈ ಅಜ್ಜಿ ಒಂದ್ಸರಿ ಇದ್ದಾಗ ಇನ್ನೊಂದ್ಸರಿ ಇರಲ್ಲ, ಯಾವಾಗಲೂ ಸಿಡಿ ಸಿಡಿ ಅಂತ ಇರ್ತಾಳೆ. ಈ ಅಜ್ಜಿ ಜೊತೆ ಇದ್ರೆ ನೀನು ಅಷ್ಟೇನ. ಈ ಸುಮ್ಮನೆ ಇರೇ, ಇಲ್ದಿದ್ದೆಲ್ಲ ಹೇಳ್ಬೇಡ. ಇಲ್ದಿದ್ದೇನೆ ಹೇಳ್ತಾ ಇಲ್ಲ, ಇರೋ ವಿಷಯನ ಹೇಳ್ತಾ ಇರೋದು. ಪಾಪ ಮಗುನಾಗ ಗೋಳೈಕೊಂತೀಯ, ಕೊಡಿಲಿ ನಾನು ತಗೊಂಡಾಗ ಅವ್ರ ಮನೇಲಿ ಬಿಟ್ಟು ಬರ್ತೀನಿ. ಇಲ್ಲ ಇನ್ನೂ ಸ್ವಲ್ಪ ತಿಲ್ಲೇ ಇರಲಿ ಆ ಮಗು.